ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ತುಜಾ ಬ್ಲಾಗ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಆರಾಮಿದ್ದೀರ ಅಂದ್ಕೊಂಡು ನಾನು ಕೂಡ ಆರಾಮಾಗಿದ್ದೀನಿ ರೀ. ಕುಂಕುಮ ಇಟ್ಕೊಂಡಿದ್ದೆ ಇವತ್ತು. ಕುಂಕುಮ ಹೋಗೈತಿ, ಟಿಕ್ಳಿ ಬೇಡ ಅನ್ನಿಸ್ತು, ಯಾಕೋ ಕುಂಕುಮ ಇಟ್ಕೊಂಡು ಅನ್ನಿಸ್ತಾನೆ ಇಟ್ಕೊಂಡಿನಿ. ಅದು ಏನು ಗಮ್ ಥರ ಬರ್ತಲ್ಲ, ಅದು ಇಟ್ಕೊಂಡ್ರೆ ಚೆಂದ ಅನ್ನಿಸ್ತೈತಿ. ಇವತ್ತೇನು ಮಾಡಿದ್ನಪ್ಪ ಅಂದ್ರೆ ರೊಟ್ಟಿ ಮಾಡಿದೆ, ತಳ್ಳನ ರೊಟ್ಟಿ ಮಾಡಿದೆ. ಒಂದು 25 ರೊಟ್ಟಿ ಆಗ್ಯಾವು. ರೊಟ್ಟಿ ಮಾಡೀನಿ. ತಳ್ಳನು ಸಿದ್ಧಾರ್ಥಗೆ ಅಥವಾ ಬಾಗಿಗೆ ಒಬ್ರಿಗೆ ಮಾಡ್ತೀನಿ, ಕಟ್ತೀನಿ. ಅದಕ್ಕೋಸ್ಕರ ಮಾಡೀನಿ. ಇಬ್ಬರಿಗೆ ಮಾಡ್ಬೇಕು ಅಂದ್ಕೊಂಡೆ. ಅಷ್ಟು ರೊಟ್ಟಿ ಮಾಡಿ ಎಲ್ಲ ಕೆಲಸ ಮಾಡೋಷ್ಟರಲ್ಲೇ ಜ್ವರನೇ ಬಂದುಬಿಟ್ಟು ನನಗೆ. ಆಲ್ರೆಡಿ ಸ್ವೆಟ್ರ್ ಹಾಕೊಂಡು ಕೂತ್ಬಿಟ್ಟಿನ ಚಳಿ ಆಗತ್ತೈತಿ. ನಾಳೆಗೆ ಬರೀ ಅಮಾಸೆ ಅದ. ಅಮಾಸೆಗೆ ಏನೆಲ್ಲ ರೆಡಿ ಮಾಡ್ಕೊಳ್ಳೋದಂತ ಗೊತ್ತಿಲ್ಲ, ನೋಡೋಣ್ರಿ ಅಂತ. ಈ ಸದ್ದ ನಮ್ಮ ಮನೆಯವ್ರು ಹೋಗ್ಯಾರ. ಏನೇನು ತೊಗೊಂಬರ್ತಾರಂತ ನಾನು ನಿಮ್ಗೆ ತೋರಿಸ್ತೀನಿ. ಆಲ್ರೆಡಿ ಅಲ್ಲಿ ಬರಾಕತ್ತಾರ ಅವರು. ಎಲ್ರಿ ಇಲ್ಲಿ ಬಂದರು. ಏನೇನು ತೊಗೊಂಬಂದಾರ ನೋಡೋಣ. ಕೈಯಾಗ ಏನೇನು ಅದಾವು, ಏನದೆಲ್ಲ? ಬಾಳೆಹಣ್ಣು, ತೆಂಗಿನಕಾಯಿ ಹಣ್ಣು, ನೀನೇನು ಬಾಳೆಹಣ್ಣು ಮಾರೋರಂಗೆ ಹೇಳಾಕತ್ತಿರಲ್ಲ. ಬಾಳೆಹಣ್ಣು, ಎಲೆ, ಹೂವು, ಕರ್ಪೂರ. ಸಾಕು. ನಾಳೆಗೆ ಅಮ್ಮಸಲ್ರಿ, ಪೂಜೆಗೆಲ್ಲ ತೊಗೊಂಬಂದಾರ. ಈಗ ಭಾಗ್ಯ ಇದ್ದಾಗ ಭಾಗ್ಯನ ಜೊತೆಗೆ ಮಜಾ ಮಾಡ್ಕೊಂಡು ವಿಡಿಯೋ ಮಾಡ್ತಿದ್ದೆ. ನಿಜವಾಗೂ ತುಂಬ ಮಿಸ್ ಮಾಡ್ಕೊಳತಿ. ತುಂಬಾ ಬೇಜಾರಾಗತ್ತೈತಿ. ದಿನ ಹೆಚ್ಚಿಗೆ ಆಗತ್ತೈತಿ ನಾ ಮಿಸ್ ಮಾಡ್ಕೊಳ್ಳೋದು. ನೆನಪು ತೆಗೆದ್ರೆ ಒಂಥರ ಎಲ್ಲ ಸಿಕ್ಕಾಪಟ್ಟೆ ಬೇಜಾರು. ಸಾಯಂಕಾಲಕ್ಕೆ ಏನು ಅಡುಗೆ ಮಾಡೋದು ರಾತ್ರಿಗಂತ ಗೊತ್ತಿಲ್ಲ ಅನ್ನೋದಕ್ಕಿಂತ ಆಲ್ರೆಡಿ ಈಗ ಅದು ಪಲ್ಯ ಒಂದು ಮಾಡ್ಬೇಕು. ರೊಟ್ಟಿ ಮಾಡಿ ಮುಂಜಾನೆ ರೊಟ್ಟಿ ಅದಾವು. ಅನ್ನ ಮಾಡಿದ್ದೆ, ಒಂದು ಅಗಲೂ ತಿಂದಿಲ್ಲ. ಅದರಿಂದ ನಾವು ಹಂಗೆ ಐತೆ. ಅದು ಬರೀ ರೊಟ್ಟಿ ಇದ್ರೆ ಮುಗೀತು. ಚಪಾತಿ ರೊಟ್ಟಿ ಇದ್ರೆ ಒಟ್ಟು ಅನ್ನನೇ ತಿನ್ನೋದಿಲ್ಲ ನಾವು. ಹಂಗಾಗ್ಬಿಟ್ಟು ಅದು ಅನ್ನ ಹಾಗೆ ಐತಿ. ಆ ಅನ್ನಕ್ಕೂ ಇವತ್ತು ರಾತ್ರಿ ಒಂದು ಗತಿ ಕಾಣಿಸ್ಬೇಕೀಗ. ಯಾಕಂದ್ರೆ ಅನ್ನ ಸಾಂಬಾರು ಅಂತ ತಿನ್ನೋಕೆ ನನಗೆ ಇಷ್ಟನೇ ಆಗೋಲ್ಲ. ಅದಕ್ಕೆ ಒಟ್ಟು ವಿಚಿತ್ರ ಮಾಡಿ, ಇನ್ನೊಂದು ಮಾಡಿ, ಮತ್ತೊಂದು ಮಾಡಿ ತಪ್ಪು ಮಾಡಿಬಿಡ್ತೀನಿ ಇವತ್ತು. ರೈಸ್ ಅಷ್ಟು ತಿನ್ನೋಕ್ಕಾಗಲ್ಲ. ನನಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊತೀನಿ. ಅವರಂತರೂ ಅನ್ನ ಮುಟ್ಟಲ್ಲ. ನನಗೊಬ್ಬಕ್ಕಿಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಂಡು ತಿಂದುಬಿಡ್ತೀನಿ. ಹೆಂಗೆ ಬೇಕು ಹಂಗೆ ಮಾಡ್ಕೊಂಡು ತಿನ್ನಾಗೆಲ್ಲ ಮನಸ್ಸು ಬೇಜಾರಲ್ಲೇ ತಿಂತೀನಿ. ಮಾಡೋದೆಲ್ಲ ಖುಷಿಯಲ್ಲಿ ಮಾಡ್ತೀನಿ, ತಿನ್ನೋ ಟೈಮಲ್ಲಿ ಬೇಜಾರಾಗ್ಬಿಡ್ತೈತಿ. ಅದು ಯಾಕಂತೀರ? ತಿನ್ನೋ ಟೈಮಲ್ಲಿ ಬೇಜಾರು. ಪ್ರತಿಯೊಂದು ವಿಷಯಕ್ಕೂ ಅಯ್ಯೋ ಮಕ್ಕಳು ನಮ್ಮ ಜೊತೆಲಿದ್ದರೆ ತಿಂತಾಯಿದ್ರಲ್ಲ, ಹಂಗೆ ಮಿಸ್ ಮಾಡಿಕೊಂಡು ಬೇಜಾರು ಮಾಡಿಕೊಂಡು ನಾವು ಜೀವನನ ಕಳೀತಾ ಇರೋದು. ಇವತ್ತೊಂದು ಒಬ್ಬರ ಜೊತೆ ನಾನು ಫ್ರ್ಯಾಂಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಮನುಷ್ಯ ತುಂಬ ಡೇಂಜರು. ಆಗುತ್ತಾ ಇಲ್ಲ ಅಂತ ಗೊತ್ತಿಲ್ಲ. ಹೇಳಿದೇನೆ ಮಾಡಬೇಕು ಅಂತ. ಏನಿಲ್ಲ ಫ್ರೆಂಡ್ಸ್, ಅವರು ಒಬ್ಬರು ಹಿರಿಯ ಮನುಷ್ಯ. ಅವ್ರು ಯಾವಾಗಲೂ ಬರ್ತಾರೆ. ಅವ್ರ ಹೆಸರು ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ. ಒಟ್ಟೆ ಒಬ್ಬರು ಹಿರಿಯರು ಅಷ್ಟೇ ಗೊತ್ತು. ಬರ್ತಾರೆ ಪಾಪ, ಒಳ್ಳೆಯವರು, ಚೆನ್ನಾಗಿ ಮಾತಾಡ್ತಾರೆ. ಯಾಕಮ್ಮ ನಾಷ್ಟ ಆಯಿತಾ, ಊಟ ಆಯಿತಾ? ಹೊರಗೋದ್ರು. ನಾನು ಹೇಳಿದ್ನೆಲ್ಲ ಮಾತಾಡ್ಬೇಕಾದ್ರೆ ಅವ್ರು ಬಂದರು, ಅದಕ್ಕೆ ಕಟ್ ಮಾಡಿದೆ. ಫ್ರ್ಯಾಂಕ್ ಮಾಡಬೇಕಂತ ಅಂದ್ಕೊಂಡಿನಿ. ಗೊತ್ತಿಲ್ಲ, ಮನುಷ್ಯ ತುಂಬ ಡೇಂಜರು. ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಸ್ಟಾಪೇ ಮಾಡಲ್ಲ. ಅಂಥದ್ರಲ್ಲಿ ನಾನೇನಾದರೂ ಫ್ರ್ಯಾಂಕ್ ಮಾಡೋಕ್ಕೆ ಹೋದರೆ ನನ್ನೇ ನುಂಗಿ ನೀರು ಕುಡಿದು ಬಿಡ್ತಾರಾ ಅಂತ ಭಯ. ಆದಷ್ಟು ಪ್ರಯತ್ನ ಮಾಡ್ತೀನಿ, ನೋಡೋಣ ಏನಾಗುತ್ತೆ ಅಂತ. ಓಕೆ ಫ್ರೆಂಡ್ಸ್, ಈ ಸದ್ದು ಏನು ಮಾಡೋಕ್ಕಿಲ್ಲ. ಕೈಕಾಲು ಮುಖ ತೊಳ್ಕೊಬೇಕು, ದೀಪ ಹಚ್ಚಬೇಕು, ಚಹಾ ಮಾಡಬೇಕು. ದಿನ ಅದು ನೋಡಿ ನಿಮಗೂ ಬೋರ್ ಆಗಿರ್ತೈತಿ. ನಾನು ಇವತ್ತು ಅದನ್ನೆಲ್ಲ ತೋರಿಸಲ್ಲ. ಒಂದೇ ಸತಿ ಅವ್ರು ಬಂದಮೇಲೆ ಫ್ರ್ಯಾಂಕ್ ಆಗುತ್ತಾ ಆಗಲ್ಲ ನೋಡೋಣ. ಫಸ್ಟು ನನ್ನ ದೇವ್ರಿಗೆ ದೀಪ ಎಲ್ಲ ಹಚ್ಬಿಟ್ಟು ಬರ್ತೀನಿ. ಚಹಾ ಕುಡ್ದೆಲ್ಲ ರೆಡಿ ಆಗಿಬಿಡ್ತೀನಿ. ಬೈಸ್ಕೊಳ್ಳೋದಾರಾಗಲಿ ಬೈಯೋದಾರಾಗಲಿ ಏನೋ ಒಂದು ಆಗುತ್ತೆ, ನೋಡೋಣ. ನೋಡ್ರಿ, ಇಲ್ಲಿ ಚಹಾ ಮಾಡೀನಿ. ಚಹಾದಾಗ ಕಡಲೆಪುರಿ ಹಾಕೊಂಡು ತಿಂತ ಇರೋದು ಯಾರಿಗಾದ್ರೂ ನೆನಪಾಯ್ತಾ? ನಾನಿದು ಗೋಧಿ ಕಡಲೆಪುರಿ ಹಾಕೊಂಡು ತಿನ್ನಾಕತ್ತೀನಿ. ಅಂದ್ರೆ ನಮ್ಮ ಕಡೆ ಮಂಡಾಳ ಅಂತಾರೆ, ಚುರ್ಮುರಿ ಅಂತಾರೆ. ನೀವೇನಂತೀರಿ? ನಾವು ಚುರ್ಮುರಿ ಅಂತೀವಿ ತವ್ರ ಮನ್ಯಾಗ, ಗಂಡನ ಮನ್ಯಾಗ ಮಂಡಾಳ ಅಂತೀವಿ. ನಿಮ್ಮೂರಾಗ ಏನಂತೀರಿ? ನಮ್ಮೂರ ಕಡಲೆಪುರಿ ಅಂತೀವಿ. ನೀವು ಬೆಂಗಳೂರದವ್ರನು, ಅದಕ್ಕೆ ಕಡಲೆಪುರಿ ಅಂತೀರೇನು? ಹಾಂ. ಇದನ್ನು ಇವಾಗ ಹಿಂಗೆ ಹಾಕೋದು. ಯಾರಿಗೆಲ್ಲ ನೆನಪೈತಿ ಕಮೆಂಟ್ ಮಾಡಿರಿ ಹಿಂಗೆ ತಿಂದಿರೋದು. ಈ ಸದ್ಯಕ್ಕೆ ಮಂಡಾಳಿಲ್ಲ ಅಂದ್ರೆ ಚುರುಮುರಿ ಇಲ್ಲ, ಅದಕ್ಕೆ ನಾನು ಇದನ್ನೇ ಹಾಕ್ಕೊಂಡು ತಿಂತೀನಿ ರೀ. ಈಗ ಅವಾಗವಾಗ ನೆನಪಾಕಿತ್ತು, ನನಗೂ ತಿನ್ಬೇಕು ಅನ್ನಿಸ್ತು. ಹಾಗಾಗಿ ಹಿಂಗೆ ಹಾಕಿಬಿಡೋದು. ಭಾರಿ ರುಚಿ ಟೇಸ್ಟ್ ಹತ್ತದು. ನೀವು ಯಾರೆಲ್ಲ ಇನ್ನೂ ತಿಂತೀರಾ? ತಿಂದಿರೋದು ನೆನಪು
ಏನು ಉರಿಗಡೆ ಪಿಟ್ಟ ಆತಾವು ಎಲ್ಲಿ ಕೊಡ್ತಾವೆ ಹುಚ್ಚಿ ಹುಚ್ಚಿ ಹತ್ತದ ನಿಮ್ಗೆ ಗೊತ್ತಿಲ್ಲ ಒಂದ್ಸತಿ ಟೇಸ್ಟ್ ಮಾಡು. ಎಲ್ಲ ತಿಂದು ನೋಡಿ ನಾನು. ಹೌದಾ? ನೀವು ಊರ್ಗರಾಗ ನೋಡ್ರಿ ಹಿಂಗೆ ಮಾಡ್ತಾರೆ ನಮ್ಮ ಮನ್ಯಾಗ ಜನ. ನಾವು ಇಲ್ದಾಗೆಲ್ಲ ತಿಂದ್ಬಿಡ್ತಾರ, ಆಮೇಲೆ ನಾವು ತಿನ್ನೋ ಟೈಮಲ್ಲಿ ಚೊಲೋ ಹತ್ತಲ್ಲ ಅಂತ ಹೇಳ್ಬಿಡ್ತಾರೆ. ಅಕ್ಕಿ ಆದಂಗೆ ಆಗಿಬಿಡ್ತಾವು. ನೋಡು ಓಕೆ ಫ್ರೆಂಡ್ಸ್, ಇದನ್ನು ತಿಂದು ಮುಗಿಸೋಣ. ನೋಡ್ರಿ ಇವ್ರ ಅಪ್ಪ ಮಗನ ಜೊತೆ ನಿನ್ನೆ ಫ್ರ್ಯಾಂಕ್ ಮಾಡ್ಬೇಕು ಅನ್ಕೊಂಡಲ್ಲ, ಇವರು ಮಾಡಕ್ ಬಿಡ್ಲಿಲ್ಲ. ಕಡೆಗೆ ಫ್ರ್ಯಾಂಕ್ ಮಾಡೋದಾಗ್ಲಿಲ್ಲ. ನಾನು ಫ್ರ್ಯಾಂಕ್ ಮಾಡಕ್ ಹೋಗಿ ನನ್ನನ್ನೇ ಫ್ರ್ಯಾಂಕ್ ಮಾಡಿ ಹಾಕ್ಬಿಡ್ತಿದ್ರು ಅವರು. ಏನು ಫ್ರ್ಯಾಂಕ್ ಮಾಡ್ತೀನಿ ಅಂತ ಅಂದಿದ್ದೆ, ಅಷ್ಟೇ ತಡ ಜಗಳಕ್ಕೆ ಬಂದ್ಬಿಟ್ಟೆ ಮನುಷ್ಯ. ಅದಕ್ಕೆ ಬೇಡ ಬಿಡು ಅಂತ ಬಿಟ್ಟೆ. ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ದಡ ದಡ ಅಂತ ಮಾತಾಡೋಕೆ ಶುರು ಮಾಡ್ಬಿಟ್ಟ. ಏನು ವಿಡಿಯೋ ಮಾಡ್ತೀರಿ, ಯಾಕೆ ಮಾಡ್ತೀರಿ, ಎಲ್ಲಿ ಸಲ ಮಾಡ್ತೀರಿ, ವಿಡಿಯೋ ಮಾಡಿ ನೋಡ್ರಿ ನೀವು, ಡಿಲೀಟ್ ಮಾಡೋರ್ಗೂ ಬಿಡಲ್ಲ, ಹಂಗೆ ಹಿಂಗೆ ಅಂತ ಎದುರಾಡಿದ್ರು. ಅದಕ್ಕೆ ಬೇಡ ಅಂತ ಬಿಟ್ಬಿಟ್ಟೆ ನಾನು. ಭಾಳ ಬೆರಕಿದ್ದಾನ್ರಿ ಸಿದ್ದಣ್ಣ, ಒಟ್ಟ ಒಂದು ವಿಡಿಯೋ ಮಾಡೋಕೆ ಬಿಡೋದಿಲ್ಲ. ಸಿದ್ದಣ್ಣ ಸಿದ್ದಣ್ಣ ವಿಡಿಯೋ ಮಾಡಲ? ಒಂದೇ ಮಾಡೋಣ. ನೀವು ಯಾಕೆ ಪಡ್ಕೊಳತ್ತೀರಿ ಈಗ? ಮಗನ ವಿಡಿಯೋ ಮಾಡ್ತೇನೆ ನೋಡ್ರಿ, ರೇಟ್ ಬೇರಿಕೆ ಅದ್ರ ಜನ. ನಾವು ವಿಡಿಯೋ ಮಾಡ್ತೀವಿ ಅಂದ್ರೆ ಬೇಡ ಅಂತಾರೆ, ತಾವು ಬೇಕಾದ್ರೆ ಮಾಡ್ಕೋತಾರಂತ. ಹಿಂಗೆ ರೀ ಜನಗಳೇ ಹಿಂಗೆ. ಇವ ಹೆಂಗೆ ಹೆಂಗಿರ್ತಾವ ನೋಡ್ರಿ ಈಗ ಚೋಟ್ ಮೆಣಸಿನ್ಕಾಯಿ. ಏನಾಗಲ್ತಾವ, ಏನು ಸಣ್ಣ ತೆಗ್ದು ಎಪ್ಪ ಬಾಯಿ ಊರೇ ಹೋಗ್ತದ ಬಾಯಾಗ ಒಳಗೆ. ಓಹೋ ನೋಡ್ರಿ ಅವ್ನು ಬಾಯಿ ನೋಡ್ತೀರ. ಡ್ಯಾನ್ಸ್ ಮಾಡು, ಡ್ಯಾನ್ಸ್ ಮಾಡು, ಕೊಡ್ತೀನಿ ನಾ. ಸಂಧ್ಯಾಗ ಹೋಗ್ಬೇಡ, ಡ್ಯಾನ್ಸ್ ಮಾಡು. ಡ್ಯಾನ್ಸ್ ಮಾಡು, ಡ್ಯಾನ್ಸ್ ಮಾಡು. ಮಾಡಲ್ಲ? ಹೇಯ್ ಬೈದು ಬಿಡ್ತು ನೋಡು. ಮತ್ತೆ ನೋಡ್ರಿ ಇಲ್ಲಿ ಸಂಧ್ಯಾ ಬರ್ತಾನೆ. ಇಲ್ಲಿ ಏನು ಸಂಧ್ಯಾಗ ಗಂಟಿಟ್ಟನಂತ ಅವ್ರ ಅಪ್ಪನ ಗಂಟಿಟ್ಟನ ಇಲ್ಲಿ. ಬೈಯೇನು ಅಳ್ತ ನೋಡು, ಅಂತ ಕತ್ತೆಂಗೆ ಬೈ ತಕೊಂಡು ಹುಚ್ಚ, ಹಳ ಹುಚ್ಚ. ಇವ್ರು ಫ್ರ್ಯಾಂಕ್ ಮಾಡೋದಿರಲಿ, ನಾವ ದೊಡ್ಡ ಫ್ರ್ಯಾಂಕ್ ಆಗಿ ಹೋಗ್ಬಿಟ್ಟು ಇವ್ರ ಕೈ ಸಿಕ್ಬಿಟ್ರ. ಇವ್ರು ಎಲ್ಲಿ ವಿಡಿಯೋ ಮಾಡಕ್ಕೆ ಬಿಡ್ತಾರೆ ನಮ್ಮನ್ನು. ನಾನು ನಿನ್ನೇನೆ ಹೇಳ್ಬೇಕು ಅನ್ಕೊಂಡು ಹೇಳೋಕ್ಕಾಗಲಿಲ್ಲ, ಅದಕ್ಕೆ ಇವತ್ತು ಹೇಳಕತ್ತೀನಿ. ಓಕೆ ಫ್ರೆಂಡ್ಸ್, ಆಗಲಿಲ್ಲ, ಫ್ರ್ಯಾಂಕ್ ಮಾಡೋಕ್ಕೂ ಆಗಲಿಲ್ಲ, ಏನು ಮಣ್ಣು ಮಾಡೋಕ್ಕಾಗಲಿಲ್ಲ. ಅಷ್ಟೇ ಇವತ್ತಿನ ವಿಡಿಯೋ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಅಮಾವಾಸ್ಯೆ ದಿವಸನೇ ನಾನು ಇದು ವಿಡಿಯೋ ಮಾಡ್ತಾ ಇರೋದು. ನಿನ್ನೆ ಅದು ಇವತ್ತು ಅಮಾವಾಸ್ಯೆ ದಿವಸನೇ ಎಲ್ಲೆಲ್ಲ ಮಾಡಿದ್ದೀನಿ, ನಾನು ಎಲ್ಲಿಗೆ ಹೋಗಿದ್ದೆ, ಯಾರನ್ನ ಮೀಟ್ ಆಗಿದ್ದೆ ಎಲ್ಲ ಕೂಡ ಈ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೈತಿ. ಎಲ್ಲರೂ ಪೂರ್ತಿಯಾಗಿ ವಿಡಿಯೋ ನೋಡಿ ನಾನು ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ, ಯಾರನ್ನ ಮೀಟ್ ಆಗಿದೆ ಹೋಗಿ ಅಂತ ಗೊತ್ತಾಗುತ್ತೆ ನಿಮಗೂ ಕೂಡ. ಎಲ್ಲರೂ ವಿಡಿಯೋ ನೋಡ್ತೀರ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್, ನಮಸ್ಕಾರ. ನೀವು ಆಯಿ ಕುಯ್ ಅಂತ ನಾಯಿ ಕುನ್ನಿ ಅಂತ ಕುಯ್ಗಾರಲ್ಲ ಅಂತ ತಪ್ಪದೆ ನಾಳೆ ವಿಡಿಯೋ ನೋಡಿ ಫ್ರೆಂಡ್ಸ್. ಓಕೆ ಬಾಯ್, ಎಲ್ಲರಿಗೂ ನಮಸ್ಕಾರ.